ಇವತ್ತು ಕಾಂಗ್ರೆಸ್ ಪಕ್ಷ ಒಂದು 2 ದಿವಸದ ಪ್ರಚಾರ ಕೈಗೊಂಡು ಹಳ್ಳಿಯಲ್ಲಿ ಹೋದ ಆ ವೇದಿಕೆ ಮೇಲೆ ಮುಂದೆ 10 ರಿಂದ 15 ಜನ ಮುಖಂಡರು ಕಾರ್ಯಕರ್ತರು ಕಾಣಿಸ್ತವೆ. ಚೆನ್ನಾಗಿದೆಯಪ್ಪ, 10 ಜನನೇ ಅವರೇ. ಫಸ್ಟ್ ವೆಹಿಕಲ್ ಬಂದ್ರು, ಇವಾಗ ಕೆಲವರು ವಿಶ್ವಗಳಿಗೆ ಬಂದಿದ್ದಾರೆ. ಅಂದ್ರೆ ಅವರ ಉದ್ದೇಶ ದುಡ್ಡಿದ್ರೆ ಏನ್ ಬೇಕಾದ್ರೆ ಹೋಗ್ಬೋದು ಅಂತ. ಆ ಕಡೆ ಹೋಗ್ಬೇಕಾಗಿತ್ತು, ಬೇರೆ ಬೆಂಗಳೂರು ಕಡೆ. ಅಲ್ಲಿ ಹೋಗೋದಕ್ಕೆ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಈ ಕಡೆ ಬರ್ತಾರೆ, ಈ ಕಡೆ ವಾಟ್ಸ್ಆಪ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ ಸರ್, ಬಿಜೆಪಿ ಗ್ರೂಪ್ಸ್ ಅಲ್ಲೆಲ್ಲ. ಆಕಾಂಕ್ಷಿ ಅದೇ ನಾನು ಹೇಳ್ತೇನೆ, ಆಕಾಂಕ್ಷಿ ಅವ್ರೆಂತ ಪುಣ್ಯಾತ್ಮರು ಅಂದ್ರೆ ಅವ್ರಿಗೆ ಪಾಪ ಈ ಭಾಗದ ಜನ, ನಮ್ಮ ಜನ ಹಂಗೇನೆ ಸ್ವಲ್ಪ ವ್ಯಾಪಾರ ಬಿಡ್ತಾರೆ. ಹೊಸದಾಗಿ ಬಂದ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ಜಿಲ್ಲಾ ಪಂಚಾಯತಿ ಮೆಂಬರ್ ಅಧ್ಯಕ್ಷರಾದಾಗ ಈ ಭಾಗದಲ್ಲಿ ಯಾರ್ಯಾರು ವಿಶ್ವಾಸ ಗಳಿಸಿದ್ರು, ಯಾವ ಊರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿದೆ. ಇಷ್ಟೊತ್ತು ಹೇಳ್ತಾ ಇದ್ರು ಇಲ್ಲಿ ಸೈಟ್ಗಳ ಸಮಸ್ಯೆ ಇದೆ, ಇನ್ನೊಂದಿದೆ ಬಹಳ ವರ್ಷ ಮಾಡಿದ್ರೆ ಯಾರು ಬೇಡ ಅಂತಿರ್ಲಿಲ್ಲ. ಅವರ ನಾಯಕರು 2 ಸಾರಿ MLA ಆಗಿದ್ರು, ಮಂತ್ರಿ ಆಗಿದ್ರು, ಇವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ಅಧ್ಯಕ್ಷರಾಗಿದ್ರು. ನನಗೆ ಇನ್ನೊಂದು ಗೊತ್ತಾಗಲಿ, ಈಗ ತಾನೇ ನಮ್ಮ ಉದಯಶಂಕರ್ ಸಾಹೇಬ್ ಹೇಳಿದ್ರು, ಜಿಲ್ಲಾ ಪಂಚಾಯತ್ ನೀಡೋದಕ್ಕೆ ಮುಂಚೆ ಇದೇ ತರ ಬೇಂಗಲ್ನಲ್ಲಿ ಉಚಿತವಾಗಿ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಮುಂದೆ ಒಂದು 6 ಘಟಕ ಹಾಕ್ಸಿದ್ದಾರೆ, ಶುದ್ಧ ಕುಡಿಯೋ ನೀರು ಘಟಕ. ಎಲೆಕ್ಷನ್ ಮುಗಿಯೋರ್ಗು ಉಚಿತ, ಎಲೆಕ್ಷನ್ ಆದ್ಮೇಲೆ ಲೀಟರ್ 5 ರೂಪಾಯಿ. ಈಗ ಅವತ್ತು ಮಾರೇ ಬಿಟ್ಟಿದ್ದು ಬೇರೆ. ನೋಡಿ ಜನನ ಹೆಂಗೆ ಯಾಮಾರಿಸ್ತಾರೆ ಅಂದ್ರೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮುಂಚೆ ಉಚಿತ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಜನ ವೋಟ್ ಹಾಕಿ ಗೆಲ್ಸಿದ ಮೇಲೆ 5 ರೂಪಾಯಿ ಲೀಟರ್ಗೆ. ನಾನು ಅವನಿಗೆ ಮುಗಿದೈತೀನಿ, ಜನನೇ ಬೇಕಾಗಿಲ್ಲ, ನಾನು ಕ್ಯಾನ್ವರ್ ಕಡೆ ಹೋಗ್ತೀನಿ ಅಲ್ಲಿ ಮಾರಿಬಿಟ್ರಿ. ಇನ್ನು ಈ ಊರಿಗೆ ಏನೇನು ಆಶ್ವಾಸನೆ ಕೊಡ್ತಾರೋ ಆಮೇಲೆ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಪಕ್ಷ ಎಂತಂದ್ರೆ, ನಮ್ಮ ಇತ್ತೀಚೆಗೆ ನಮ್ಮ ರಮೇಶ್ ಎಲೆಕ್ಷನ್ ಆಯ್ತು, ಯಾರು ನಮ್ಮ ಕೋಮಲ್ ಎಲೆಕ್ಷನ್, ಚೆಂಜುಮಲ ರಮೇಶ್ ಇದೇ ಭಾಗದಲ್ಲಿ ವೋಟ್ ಹಾಕಿಲ್ಲ ಅಂತ ಹೇಳಿ ವೋಟ್ ಹಾಕಿ ದುಡ್ಡು ಕೊಟ್ಟಿದ್ದಂತ ವಾಪಸ್ ಗೊತ್ತಾಗುತ್ತೆ. ಬಹುಶಃ ನಿಮ್ಮೂರಲ್ಲೂ ನಾಳೆ ಮಾಡಬಹುದು ಇದೇ ಕೆಲಸ. ರಮೇಶ್ಗೆ ವೋಟ್ ಹಾಕಿ ಅವ್ರ ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ವೋಟ್ ಹಾಕಿಲ್ಲ ಅಂತೇಳಿ ಅವರೇ ಜವಾಬ್ದಾರಿ ಹೊತ್ಕೊಂಡಿದ್ದು. ಮಾನ್ಯ ಗೌರವಾನ್ವಿತ ವರ್ತೂರ್ ಪ್ರಕಾಶ್ ಅವರೇ ಆ ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದು. ಆ ಬಸ್ಸಲ್ಲಿ ಬಂದು ಇಳಿದು ಇದೆಲ್ಲ ತೋರಿಸಿ 53-55 ಅಂತ ಹೇಳ್ತಾ ಇದ್ರು, ವಿಡಿಯೋಗಳೆಲ್ಲ ನೋಡಿರ್ತೀವಿ ಅಲ್ಲಿ ಯೂಟ್ಯೂಬ್ ಇದೆ. ಆಮೇಲೆ ಅವರಿಗೆ ವೋಟ್ ಹಾಕಿಲ್ಲ, ಪಕ್ಷದ ಅಭ್ಯರ್ಥಿ ಗೆಲ್ಲಿಲ್ಲ ಅಂತ ಹೇಳಿ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದೆಲ್ಲ ಮತ್ತೆ ವಸೂಲಿ ಮಾಡ್ತಿದ್ದಾರೆ. ಹೊಸ ಸಿಸ್ಟಮ್ ಸರ್ ಇದು. ಒಂದು ವೇಮಗಲ್ನಲ್ಲಿ ಶುದ್ಧ ಕುಡಿಯೋದ್ರ ಘಟಕ, ಇನ್ನೊಂದು ನಮ್ಮ ರಮೇಶ್ ಎಲೆಕ್ಷನ್. ಹುಷಾರಾಗಿದ್ರೆ ನಿಮ್ಗೆ ದುಡ್ಡು ಕೊಟ್ಟರು ಕೂಡ ಮತ್ತೆ ವಾಪಸ್ ತಗೊಳ್ತಾರೆ. ನಿಮ್ಮೂರಲ್ಲಿ ಏನ್ ಮಾಡಿದ್ರು ಕೂಡ ಮತ್ತೆ ಅದನ್ನ ವಾಪಸ್ ತಗೊಂಡು ಹೋಗ್ತಾರೆ. ನೀವೆಲ್ಲ ಎಚ್ಚೆತ್ಕೊಳ್ಬೇಕು. ಯಾಕಂತಂದ್ರೆ ಈ ತರ ಬರ್ತಕ್ಕಂಥವ್ರಿಗೆ ನಾವೆಲ್ಲ ಕೂಡ ಬುದ್ಧಿ ಕಲಿಸ್ಬೇಕು. ಅರ್ಥ ಆಯ್ತಾ? ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಳ್ಳೋಣ. ಈಗ ಅವ್ರಿಗೂ ಕೂಡ ಜನ ಅವಕಾಶ ಮಾಡಿಕೊಟ್ಟಿದ್ರು ಕೂಡ. ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಸಣ್ಣ ವಿಚಾರ ಅಲ್ಲ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಣ್ಣ ವಿಚಾರ ಅಲ್ಲ. ಇಡೀ ಜಿಲ್ಲೆಯಲ್ಲಿ ಸೇವೆ ಮಾಡೋ ಅವಕಾಶ ಇತ್ತು, ಭಗವಂತ ಅವಕಾಶ ಮಾಡಿಕೊಟ್ಟಿದ್ದ. ಇಡೀ ಜಿಲ್ಲೆಗೆ ಮಾಡದೇ ಹೋಗಿ ಆ ಪಾಯ ಈ ಕ್ಷೇತ್ರಕ್ಕಾದ್ರೂ ಮಾಡಬಹುದಿತ್ತು. ಎಲ್ಲಾದ್ರೂ ಒಂದು ಕಲ್ಲು, ಒಂದು ಕಲ್ಲಾದ್ರೂ ನೋಡಿದ್ರೆ ಹೆಂಗೊಟ್ಟಿಗಳು ಇಟ್ಕೊಳ್ಳೋ ಹೆಮ್ಮೆ ಇದ್ದಲ್ಲ. ಆಮೇಲೆ ಕಳೆದ ಸಾರಿ ಇಲ್ಲೇ ಬಂದು ನಮ್ಮನ್ನು ಯಾವಾರಿಸಿ ಸುದರ್ಶನ್ ಸಾಹೇಬ್ ಸ್ವಲ್ಪ ಸಮಾಧಾನ ಆಗ್ತದೆ ಹೇಳಿದ್ರು, ನಮ್ಮನ್ನು ಕೂಡ ಯಾವಾರಿಸಿ ಇನ್ಕ್ಲೂಡಿಂಗ್ ನನ್ನನ್ನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ನಿಂತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಮತ್ತೆ ಬಿಜೆಪಿಗೆ ಹೋದ್ರು. ಈಗ ಬಿಜೆಪಿಯಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದಾರೆ. ನಾಳೆ ಹೇಳ್ಬೋದು ನಮ್ಮ ಮುಸ್ಲಿಂ ಬಾಂಧವರಿಗೆ, ನೀವು ಬಿಜೆಪಿ ವೋಟ್ ಹಾಕಕ್ಕೆ ಇಷ್ಟ ಇಲ್ಲದೆ ಹೋಗ್ಲಿ, ನಿಮ್ಮ ಮನೆಗಳೆಲ್ಲ ಇಟ್ಬಿಟ್ರೆ ನಾನು ಬೇಕಾದ್ರೆ ನಿಮ್ಗೆ ಪೇಮೆಂಟ್ ಇಷ್ಟು ವೋಟ್ ಇಷ್ಟು ಕೊಡ್ತೀನಿ ಇವೆಲ್ಲ ಮಾಡ್ತಾರಲ್ಲ. ನೀವು ಬಿಜೆಪಿ ವೋಟ್ ಹಾಕಲ್ಲ, ಹೋಗಿ ಮನೇಲಿ ಇಟ್ಬಿಡಿ, ನೀವು ಯಾರು ಹಾಕ್ಬೇಡಿ, ನನಗೂ ಹಾಕ್ಬೇಡಿ, ಇನ್ನೊಬ್ರು ಹಾಕ್ಬೇಡಿ, ವೋಟ್ ಇಷ್ಟು ಹೇಳಿ ಇಷ್ಟು ಕೊಡ್ಬೇಕು ಅಂತಾರೆ. ಎಲ್ಲ ಆಗ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ವೇಮಗಲ್ನಲ್ಲಿ ಅವರು ವಾಸ ಇದ್ದಾರೆ. ವೇಮಗಲ್ಲು ಅವರ ರಾಜಕೀಯದ ಕೇಂದ್ರ ಸ್ಥಾನ ಆಗಿದ್ದು ಚಟುವಟಿಕೆಗಳಿಗೆ. ವೇಮಗಲ್ಲೂ ಇತ್ತಲ್ಲ, ಅವ್ರಿಗೂ ಇತ್ತಲ್ಲ. ಅಂದ್ರೆ ಈ ಭಾಗದಲ್ಲಿ ಬಡವರಿದ್ದಾರೆ, ನಮ್ಮ ಅಲ್ಪಸಂಖ್ಯಾತರ ಬಂಧುಗಳಿದ್ದಾರೆ,
ಯಾರಾದ್ರೂ ಪರಿಶಿಷ್ಟ ವರ್ಗದವರು ಹಿಂದುಳಿದ ವರ್ಗದವರು ಇದ್ದಾರೆ, ಅಲ್ಲಿ ಹೋದ್ರೆ ನಾವು ದುಡ್ಡು ಎತ್ಕೊಂಡೋದ್ರೆ ಏನಾದ್ರು ಮಾಡ್ಬೋದು ಅಂತ ಬರ್ತಾ ಇದ್ದಾರೆ. ಹೀಗಾಗಿ ದಯಮಾಡಿ ಈ ಚುನಾವಣೆ, ಈ ಕ್ಷೇತ್ರದ ಚುನಾವಣೆ ಇಡೀ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ. ವಿಶ್ವನಗರ ಸುಂದರಿ ಕ್ಷೇತ್ರ ನೀವೇನಾದ್ರೂ ಎಚ್ಚೆತ್ತುಕೊಳ್ಳದೆ, ನೀವೇನಾದ್ರೂ ಮತ್ತೆ ಮತ್ತೆ ಯಾಮಾರಿದ್ರೆ ಅವರು ಪಟ್ಟಣ ಪಂಚಾಯತ್ ಆಫೀಸ್ ನ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರದೇ ಬಹಳಷ್ಟು ಲೇಔಟ್ಗಳೆಲ್ಲ ಸುತ್ತು, ಆಮೇಲೆ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ರಿಯಲ್ ಎಸ್ಟೇಟ್. ಪಟ್ಟಣ ಪಂಚಾಯತ್ ಆಫೀಸ್ ಇರೋದು ಈ ಏನು ವಾರ್ಡ್ಗಳಿದ್ದಾವೆ, ನಮ್ಮ ಗ್ರಾಮಗಳಿದ್ದಾವೆ, ಇವುಗಳ ಮೂಲಭೂತ ಸೌಕರ್ಯಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ರಸ್ತೆ ಅಭಿವೃದ್ಧಿ, ಚರಂಡಿ ಅಭಿವೃದ್ಧಿ, ಲೈಟ್ ಆಗ್ತಕ್ಕಂಥದ್ದು, ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ಬಡವರಿಗೆ ಸೈಟ್ ಕೊಡ್ತಕ್ಕಂಥದ್ದು, ಖಾತೆ ಮಾಡಿಸ್ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದು ಇವು ಜವಾಬ್ದಾರಿ. ಅದ್ ಬಿಟ್ಬಿಟ್ಟು ಲೇಔಟ್ ಮಾಡ್ಕೊಂಡು ಅವ್ರು ವ್ಯಾಪಾರ ಮಾಡ್ಕೊಳ್ಳೋಕೆ ಪಟ್ಟಣ ಪಂಚಾಯತ್ ಆಫೀಸ್ ನಾವೇ ಲೈಸೆನ್ಸ್ ಕೊಟ್ಟಂಗಾಗ್ತದೆ. ಅಡ್ವಾನ್ಸ್ ಕೊಡೋದು, ಪೂರ್ತಿನೂ ಕೊಡೋಲ್ಲ. ಈಗ ಒಂದು ಎಕರೆ 50 ಲಕ್ಷ 1 ಕೋಟಿ ಇರ್ತದೆ ಅನ್ಕೊಳ್ಳಿ, ಒಂದು 5 ಲಕ್ಷ 10 ಲಕ್ಷ ಕೊಡೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, GPA ಮಾಡ್ಕೊಳ್ಳೋದು, ಆಮೇಲೆ ಸೈಟ್ಗೆಲ್ಲ ಮಾಡಿ ಅದೇ ದುಡ್ಡು ಹಾಕಿ ನಾವು ದುಡ್ಡು ವಾಪಸ್ ಕೊಡೋದು. ಇಲ್ಲಾಂದ್ರೆ ಕೇಸ್ ಹಾಕ್ಸೋದು ಲೇಔಟ್ಗಳ ಮೇಲೆ, ಲೇಔಟ್ಗಳ ಮೇಲೆ ಕೇಸ್ ಹಾಕ್ಸ್ಬಿಡೋದು. ಸೀಟ್ ತಗೊಂಡೋದೆಲ್ಲ ಅವ್ರು ಹೋಗ್ಬೇಕು ಅವ್ರ ಮನೆಗೆ ದುಡ್ಡು ಕಾಸು ಬಡಬೇಡ. ಇವಾಗ ವೇಮಗಲ್ನ ಬಹುತೇಕ ಎಲ್ಲಾ ಲೇಔಟ್ಗಳ ಮೇಲೆ ಕೇಸ್ ಹಾಕಿರೋ 14 ಲೇಔಟ್ ಮೇಲೆ ಕೇಸ್ ಹಾಕಿರೋ ಮಾತು. ಹೌದು, ಯಾರು ಬರಂಗಿಲ್ಲ, ಯಾರು ತಗೊಳಂಗಿಲ್ಲ, ವಿಡಿಯೋಗಳ ಮೇಲೆ ಎಲ್ಲರ ಮೇಲೆ ಕೇಸು. ಇಂಥವರು ನಮ್ಮ ಪ್ರತಿನಿಧಿಯಾಗಿ ಇರಬೇಕಾ ಅನ್ನೋದೇ ಪ್ರಶ್ನೆ. ದಯಮಾಡಿ ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಏನು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ವಾರ್ಡ್ ಅಲ್ಲಿ ಅಸೆಂಬ್ಲಿಯಲ್ಲೂ ಲೀಡರ್, ಪಾರ್ಲಿಮೆಂಟ್ ಅಲ್ಲೂ ಲೀಡರ್ ಅಲ್ವಾ, ಹೆಚ್ಚು ಓಟ್ ಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ.